ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2 ಗಂಟೆ ತನಕ ಅರಮನೆಗೆ ಸಾರ್ವಜನಿಕರ ಪ್ರವೇಶವನ್ನ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಲಾಗ್ತಾ ಇದೆ. ಅರಮನೆ ಆಡಳಿತ ಮಂಡಳಿಯಿಂದ ನಿರ್ಬಂಧವನ್ನ ವಿಧಿಸಿ ಆದೇಶ ಹೊರಡಿಸಿರುವುದು ಕಾರಣ ಅರಮನೆಯಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. 11:35ರಿಂದ 12:05 ಒಳಗೆ ಖಾಸಗಿ ದರ್ಬಾರನ್ನ ನಡೆಸಬೇಕು ಅಂತ ತೀರ್ಮಾನ ಕೂಡ ಆಗಿದೆ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸಿಂಹಾಸನಾರೋಹಣ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆ ಬಳಿಕ ಅರಮನೆಗೆ ಪ್ರವಾಸಿಗರ ಪ್ರವೇಶಕ್ಕೆ ಮುಕ್ತ ಅವಕಾಶವನ್ನ ಎಂದಿನಂತೆ ಕಲ್ಪಿಸಿ ಕೊಡಲಾಗುತ್ತೆ. 2 ಗಂಟೆ ತನಕ ಮಾತ್ರ ಸಾರ್ವಜನಿಕರಿಗೆ ಪಬ್ಲಿಕ್ಗಳಿಗೆ ಅವಕಾಶ ಇಲ್ಲ ಅನ್ನೋದನ್ನ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಕಾರಣ ಅರಮನೆಯಲ್ಲಿ ಒಂದಷ್ಟು ವಿಧಿವಿಧಾನಗಳು ನಡೆಯುತ್ತೆ. ಗೌಪ್ಯ ವಿಧಿವಿಧಾನಗಳು ಅಂತ ಅಲ್ಲ, ಶಾಸ್ತ್ರೋಕ್ತವಾಗಿ ಅತ್ಯಂತ ಧರ್ಮಬದ್ಧವಾಗಿ ಅಲ್ಲಿ ವಿಧಿವಿಧಾನಗಳು ನಡಿಬೇಕಾಗಿರೋದ್ರಿಂದ ಯಾವುದೇ ಡಿಸ್ಟರ್ಬೆನ್ಸು ಅಡಚಣೆಗಳು ಬೇಡ ಅಂತ ಹೇಳಿ ಸಾಮಾನ್ಯವಾಗಿ ಈ ರೀತಿ ತಾತ್ಕಾಲಿಕ ನಿರ್ಬಂಧವನ್ನ ಹೇರುವಂತಹ ಪ್ರಕ್ರಿಯೆ ಪ್ರತಿ ವರ್ಷ ಕೂಡ ನಾವು ನೋಡ್ತೀವಿ. ಈ ವರ್ಷ ಕೂಡ ಅದನ್ನ ನಾವು ಗಮನಿಸ್ತಾ ಇದ್ದೀವಿ.